ಒಂದು ಕಾಲಿಡು, ಏನು ಆಗಲ್ಲ. ಒಂದು ಕಾಲಿಲ್ಲಿ ಇಟ್ಟು ಸುಮ್ಮನೆ ನಿಂತ್ಕೋ. ಹಾ, ಅದ್ರ ಮೇಲೆ ಕಾಲಿಡಮ್ಮ, ಗೊತ್ತಾಗತ್ತೆ ನಿಂಗೆ. ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಲಾಗ್ಗೆ ಸ್ವಾಗತ. ಸೊ ಫಾರೆಸ್ಟ್ರಿ ರೆಸಾರ್ಟ್ ಲಾಗಲ್ಲಿ ಎಪಿಸೋಡ್ 2ನ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಎಪಿಸೋಡ್ 1 ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ, ಅದ್ರ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ. ಸೊ ನೆನ್ನೆ ನಾವು ಫಾರೆಸ್ಟ್ರಿ ರೆಸಾರ್ಟ್ಗೆ ಎಂಟ್ರ್ ಆದ್ವಿ. ಅಲ್ಲಿ ಲಂಚ್ ತೊಗೊಂಡು ಆ್ಯಕ್ಟಿವಿಟಿ ಏರಿಯಾಗೆ ಬಂದ್ವಿ. ಇಲ್ಲಿ ಆ್ಯಕ್ಟಿವಿಟಿ ಏರಿಯಾದಲ್ಲಿ ನಮಗೆ ಮ್ಯಾಕ್ಸಿಮಮ್ ರೋಪ್ ಆ್ಯಕ್ಟಿವಿಟೀಸ್ ಇರೋದು. ಅಂದರೆ ಒಂದು ಪಿಲ್ಲರಿಂದ ಇನ್ನೊಂದು ಪಿಲ್ಲರ್ಗೆ ರೋಪಲ್ಲೇ ಸ್ಟೆಪ್ಸ್ ಇರುತ್ತೆ. ರೋಪಲ್ಲೇ ಒಂದು ಸ್ವಲ್ಪ ಅಡ್ವೆಂಚರಸ್ ಆಗಿ ನಡ್ಕೊಂಡು ಹೋಗೋದು. ಅದು ಪಿಲ್ಲರ್ ಲೈಕ್ 15-20 ಫೀಟ್ ಹೈ ಇದೆ. ಸೊ ಅಲ್ಲಿ ನಿಮಗೆ ಒಂಥರ ಸ್ಕೈ ವಾಕ್ ಥರ ನಡ್ಕೊಂಡು ಹೋಗೋದು, ಐದರ್ ಥ್ರೂ ರೋಪು ಅಥವಾ ವುಡ್ ಪೀಸು ಅಥವಾ ಟಯರು. ಸೊ ಅದರಲ್ಲಿ ಬೀಳೋ ಥರ ಒಂದು ಫಿಯರು ಇರುತ್ತೆ. ಆ ಫಿಯರ್ ಜೊತೆಗೆ ನೀವು ನಡ್ಕೊಂಡು ಹೋಗಬೇಕು. ಸೊ ಅದು ಆ್ಯಕ್ಟಿವಿಟಿ ನಾನು ಆಮೇಲೆ ತೋರಿಸ್ತೀನಿ ನಿಮಗೆ. ಇದಲ್ಲದೆ ನಮಗೆ 5 ಅಡ್ವೆಂಚರಸ್ ಆ್ಯಕ್ಟಿವಿಟೀಸು ಪೇಯ್ಡ್ ಇದೆ. ರೋಪ್ ಸ್ಲೈಡಿಂಗು, ರೋಪ್ ಸೈಕ್ಲಿಂಗು, ಬುಲ್ ರೈಡು, ರಾಕೆಟು ಮತ್ತು 4 ಟೈರ್ ಬೈಕ್ ರೈಡಿಂಗು. ಇಲ್ಲಿ ನಾವು ಅಡ್ವೆಂಚರಸ್ ಆ್ಯಕ್ಟಿವಿಟಿ ಮಾಡುವಾಗ ನಮಗೆ ಸೇಫ್ಟಿಗೆ ಅಂತ ಸೇಫ್ಟಿ ಬೆಲ್ಟ್ ಇದೆ. ಸೇಫ್ಟಿ ಬೆಲ್ಟ್ ಜೊತೆಗೆ ಹೆಲ್ಮೆಟ್ ಇದೆ. ಸೊ ಅದನ್ನ ಹಾಕ್ಕೊಂಡು ನಾವು ಹೋಗಬೇಕು. ಸೊ ಇವಾಗ ಇದನ್ನ ಹಾಕ್ಕೊಂಡು ನಾವು ಹೋಗ್ತೀವಿ ಆ್ಯಕ್ಚುಲಿ. ಯಾಕಂದರೆ ಅಲ್ಲಿ ಮೇಲ್ಗಡೆ ಸ್ಟೆಪ್ಸ್ ಕಾಣಿಸ್ತಾ ಇದೆಯಲ್ಲ, ನಾನು ಬ್ಯಾಕ್ ಸೈಡಲ್ಲಿದೆ ಸ್ಟೆಪ್ಸು, ಅದನ್ನ ನಾನು ಆಮೇಲೆ ತೋರಿಸ್ತೀನಿ ನಿಮಗೆ. ಸೊ ಅಲ್ಲಿಗೆ ಹೋಗಿ ಇದು ಮಾಡಬೇಕಾಗತ್ತೆ ನಾವು. ಸೊ ಇಲ್ಲಿ ನಾನು ಇವ್ರ ಜೊತೆ ಕನ್ವರ್ಸೇಷನ್ ಮಾಡ್ತಾಯಿದ್ದೀನಿ. ಸೊ ಏನೇನಿದೆ ಆ್ಯಕ್ಟಿವಿಟೀಸ್ ಇದೆ, ಹೇಗೆ ಮಾಡ್ಬೋದು ಅಂತ, ಏನು ಸೇಫ್ಟಿ ಮೆಜರ್ಸ್ ತೊಗೊಂಡು ಹೇಗೆಲ್ಲ ಮಾಡ್ಬೋದು ಅಂತ ವಿಷಯ ತಿಳ್ಕೊಂಡೆ. ಬಟ್ ನೋಡೋಕ್ಕೆ ಮಾತ್ರ ತುಂಬ ಭಯ ಆಗುತ್ತೆ. ಬಿಕಾಸ್ ಅದು ತುಂಬ ಹೈಟಲ್ಲಿ ಇದೆಯಲ್ಲ, ನನಗೆ ಹೈಟೋಫೋಬಿಯಾ ಇದೆ. ಸೊ ಹಾಗಾಗಿ ನನಗದು ನೋಡಿದಾಗಲೇ ಭಯ ಆಗುತ್ತೆ. ಬಟ್ ಆ್ಯಕ್ಟಿವಿಟಿ ಹೇಗೆ ಮಾಡ್ತೀನೋ ಗೊತ್ತಿಲ್ಲ, ಬಟ್ ನೋಡೋಣ ಅದು ಹೇಗೆ ಮಾಡ್ತೀನಿ ಅಂತ. ನೋಡಿ ಮೇಡಮ್, ಈ ಕಡೆ ತಿರುಗಿ ಮೇಡಮ್. ಸೊ ಮೀಟರ್ ಬೇಕು, ಮೀಟರ್ ಹೋಗಿ. ಆಲ್ ದಿ ಬೆಸ್ಟ್. ಏನೋ ಸಾಧನೆ ಮಾಡಬೇಕು ಅಂತ ಹೋಗ್ತಾ ಇದ್ದೀರಾ? ಸೊ ಈಗ ಮೇಡಮ್ ಆ ಸ್ಟೆಪ್ಸ್ ಹತ್ಬಿಟ್ಟು ಅಲ್ಲಿಂದ ಅಡ್ವೆಂಚರ್ ಆ್ಯಕ್ಟಿವಿಟಿ ಸ್ಟಾರ್ಟ್ ಮಾಡಬೇಕು ಅಂತಿದ್ದಾರೆ. ಸೊ ಅವರು ತುಂಬ ಇವಾಗ ಪವರ್ಫುಲ್, ಎನರ್ಜೆಟಿಕ್ ಆಗಿ ಫೀಲ್ ಆಗ್ತಾ ಇದ್ದಾರೆ. ಸೊ ನನಗಂತೂ ಅಲ್ಲಿ ಆ್ಯಕ್ಟಿವಿಟಿ ಮಾಡೋದಕ್ಕೆ ಅಷ್ಟು ಧೈರ್ಯ ಇಲ್ಲ. ಬಟ್ ಮೇಡಮ್ಗೆ ಧೈರ್ಯ ಇರೋದ್ರಿಂದ ಅವರೇ ಫಸ್ಟು ಮುನ್ನುಗ್ತಾ ಇದ್ದಾರೆ. ನಮಗೆ ಹೇಗಿದ್ರು ಲೇಡೀಸ್ ಫಸ್ಟೇ ಅಲ್ವಾ? ಅಲ್ಲ, ಇದು ಇಷ್ಟೇನಾ ಸೇಫ್ಟಿ? ಬನ್ನಿ, ಏನಿಲ್ಲ, ಅದೇ ಸಾಕಲ್ಲ. ಸಾಕು. ಏನಂದೆ, ಇನ್ನೊಂದ್ಸಲ ಹೇಳು. ಇದು ಇಷ್ಟೇನಾ ಸೇಫ್ಟಿ? ಬನ್ನಿ, ಏನಿಲ್ಲ, ಅದೇ ಸಾಕಲ್ಲ. ಸಾಕು. ಅಯ್ಯೋ ಏನಪ್ಪ ಮಾಡೋದೀಗ? ಅಯ್ಯೋ ದೇವ್ರೆ ಕಾಪಾಡ. ನಾಟ್ ಮಧ್ಯೆ ಹಿಡಿಕ ಅಪ್ಪ ದೇವ್ರೆ ಕಾಪಾಡಪ್ಪ. ಆಂಜನೇಯ 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 ಮೆಲ್ಲ ಆಂಜನೇಯ 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 ನಡುತ್ತಿನ ಗಡ 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 ಅಂತ ಕೆಳಗೆ ಆಗಿದ್ದಾಗೋಗ್ಲಿ. போயினா இரு. ಚಳಿ ಬಂದವ್ರ ತರ ಗಡ 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 ಗಡ. ಕೂಡ ಬರೋಡ ಬರ್ತೀರಾ? ಹಂಗೆ ಹೋಗ್ತೀರಾ? ಅಯ್ಯೋ ಇಲ್ಲ ನಾನಿಲ್ಲ. ಓಕೆ, ಬನ್ನಿ ಬನ್ನಿ, ಅದು ಮುಂದೆ ಬರುತ್ತೆ. ಬನ್ನಿ, ಮುಂದೆ ಬರುತ್ತದೆ.
ಮುಂದೆ ಹಿಡ್ಕೊ. ಸಾಮ್ಯ ಸಾಮ್ಯೇ ಅಯ್ಯಪ್ಪೋ ಅಯ್ಯಪ್ಪೋ ಸಾಮ್ಯೇ ಸಾಮ್ಯಪ್ಪ ಅಯ್ಯಪ್ಪ. ಏನಿಲ್ಲ, ಇದಾರ ಸೈಡ್ಗೆ ಹಾಕಿದ್ದು ಸರ್. ಅದು ಥ್ರೆಡ್, ಆ ಥ್ರೆಡ್ನ ಈ ಕಡೆ ಹಾಕಿ ಈಚೆ. ಕಾರ್ ಪತ್ತುಂಡು ఉందో ಬಿಡಿ ಬಿಡಿ ಮಾಡ್ಕೊತೀವಿ ಬಿಡಿ. ಹಾಲಲ್ಲಾದರೂ ಹಾಕು ನೀರಲ್ಲಾದರೂ ಹಾಕು ರಾಘವೇಂದ್ರ. ಅಯ್ಯೋ ಗೋವಿಂದ 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 ಅಂತಾರ ಅಂಡ್ 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 ಅಂಡ್. ಎಂಜಿನ ಫೋಬಿಯಾ ಎತ್ತುಂಡಿರೆಗ್ ಹೈಟೋಫೋಬಿಯಾ, ಹೈಟೋಫೋಬಿಯಾ ಪೋಂಡ ಹೈಟೋಫೋಬಿಯಾ. ಶೀತ ಜತ್ತುಂಡು. ಧೈರ್ಯ ಅನ್ನೋದು ಬಹಳಷ್ಟು ಜನ ಡಿಕ್ಷನರಿಯಲ್ಲಿ ನೋಡಿದ್ರೆ ನನಗೆ ಅದು ಜೀನ್ಸ್ ಅಲ್ಲೇ ಬಂದಿದೆ ಸರ್. ಹೋಗಿ ಹೋಗಿ ತೊಂದರೆ ಇಲ್ಲ, ಏನಾಗಲ್ಲ. ಅಷ್ಟೇ, ಹೋಗ್ಬೇಡ, ಅಲ್ಲಿ ನಿಂತ್ಕೋ, ಅದ್ರ ಮೇಲೆ ಕಾಲಿಡು ಅಷ್ಟೇ, ಅದ್ರ ಮೇಲೆ ಕಾಲಿಡು. ಹೋಗಿ ಫೋಟೋ ತಗೊಳ್ಳಿ. ಎಷ್ಟೈತೆ ಅವಶ್ಯಕತೆ ಯಾರಿಗಿದೆ? ನನ್ನ ಅವಶ್ಯಕತೆನೇ ಇಲ್ವಲ್ಲ. ಹೋಗಿ ಫೋಟೋ ತಗೊಳ್ಳಿ. ಎಷ್ಟೈತೆ ಅರ್ಥ ಆಯ್ತು ಅನ್ಸುತ್ತೆ. ಒಂದ್ ಹೆಜ್ಜೆ ಹಿಂಗೆ ಹಿಡ್ಕೊಳ್ಳಿ. ಇಲ್ಲಿ ಹಿಡ್ಕೊಂಡು ಭಯ ಆಗುತ್ತೆ, ಅಲ್ಲಿ ಹಿಡ್ಕೊಳ್ಳಿ ಮುಂದೆ. ಹಂಗೆ ಹಿಡ್ಕೊಳ್ಳಿ. ಸಾರಿ, ಒಂದ್ ಹೆಜ್ಜೆ ಇಡು, ಒಂದ್ ಹೆಜ್ಜೆ ಇಡು, ಏನಾಗಲ್ಲ. ಒಂಜಿ ಹೆಜ್ಜೆದಿಲ್ಲ, ಒಂಜಿ ಮೂಲ ಕಾಡ್ದಿಲ್ಲ. ಇಜ್ಜಿ ವಾಪಸ್ ದಿಯೋಲಿ ಆರಾಮದು ಏನ್ ತೈಪ ಹೊಡೈತೆ ಬರೀ ಇಂಥದೆಯಾ? ಫೋಟೋ ವಿಡಿಯೋನ ಇತ್ತಲ್ಲ, ಒಂಜಿ ಕಾರ್ ಮುಲ್ದಿಲ್ಲ. ಇಲ್ಲ ಒಂದ್ ಕಾಲಿಡು, ಏನು ಆಗಲ್ಲ. ಒಂದ್ ಕಾಲಿಲ್ಲಿ ಇಟ್ಟು ಸುಮ್ನೆ ನಿಂತ್ಕೋ. ಹಾ, ಅದ್ರ ಮೇಲೆ ಕಾಲಿಡಮ್ಮ, ಗೊತ್ತಾಗತ್ತೆ ನಿಂಗೆ. ಒಂದ್ ಕಾಲಿ ಇಲ್ಲಿಡು, ಅದನ್ನ ಸ್ವಲ್ಪ ಹತ್ರ ಇಲ್ಲಿರಿ ಸರ್. ನಿಮ್ದಪ್ಪಯ್ಯ ಅಂತೀನಿ, ದಯವಿಟ್ಟು ಈ ಥರ ಹೇಳಿಕೆ ಬಿಟ್ಬಿಡಿ. ಏನ್ ಚೈತನ್ ಮೇಡಮ್ ಎಕ್ಸ್ಪೀರಿಯನ್ಸ್? ಎಷ್ಟು ಮಿಸ್ ಮಾಡಿದ್ರಿ. హైట్ తునగా యాక్చువల్లీ అవు దాపండ ఇంకా దూనగా ఈజీ తోజుండు ముల్పర్ హైట్ తునగా ఏం చెప్తండి ఎక్స్పీరియన్స్. ಎಕ್ಸ್ಪೀರಿಯನ್ಸ್ ಸೂಪರ್ ಆಗಿತ್ತು. పొడిగాయిజా బొక ఫోబియಾ మత ರಾಮಪುರ పోయిನೆ, ಫೋಬಿಯಾ ಮತ ಪೋಂಡ. ಫೋಬಿಯಾ ಪುರ ಪೋಂಡು. ಸೊ ಅಡ್ವೆಂಚರಸ್ ಆಕ್ಟಿವಿಟೀಸ್ ನೀವು ನೋಡಿದ್ರಲ್ಲ, ತುಂಬ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಅದಾದ ನಂತರ ನಾವು ಬಂದಿದ್ದು ವಾಟರ್ ಝೋಬಿಂಗ್ ಆಕ್ಟಿವಿಟೀಸ್ಗೆ. ಅದರ ಸಣ್ಣ ತುಣುಕು ಇಲ್ಲಿದೆ. వాటర్ జోబింగా ಕುಡಂಜಿ ಗೇಮ್ ಉಂಡು ವಾಟರ್ ಜೋಬಿಂಗ್ ಮುಲ್ಪ ಬತ್ತ. ಸೊ ಒಂದು ತುಕ ಇಂಚೊಂಡು ನಾನು ಹೋಗೋದಾ? ನೀವು ಹೋಗ್ಬೇಕು. ನೀವು ಹೋದ್ರೆ ಅವ್ರೊಬ್ಬರೇ ಆಡಕ್ಕಾಗಲ್ಲ. ವಾಟರ್ ಝೋಬಿಂಗ್ ಆ್ಯಕ್ಟಿವಿಟಿ ಅಂತೂ ತುಂಬಾ ಚೆನ್ನಾಗಿತ್ತು. ಮತ್ತು ಕಪಲ್ಸ್ಗೆ ಅಂತೂ ಬೆಸ್ಟ್ ಆ್ಯಕ್ಟಿವಿಟಿ ಅಂತ ಹೇಳ್ಬೋದು ನಾನು. ಬಿಕಾಸ್ ನಾವಂತೂ ತುಂಬಾ ಎಂಜಾಯ್ ಮಾಡಿದ್ವಿ. ಇನ್ ಕೇಸ್ ಫ್ರೆಂಡ್ಸ್ ಏನಾದರೂ ಹೋಗ್ತಾಯಿದ್ರೆ, ಫ್ರೆಂಡ್ಸ್ ಗ್ರೂಪಾಗಿ ಏನಾದರೂ ಈ ಆ್ಯಕ್ಟಿವಿಟಿ ಮಾಡ್ತಾಯಿದ್ರೆ ನೀವು ಇನ್ನೊಂದು ರೀತಿ ಎಂಜಾಯ್ ಮಾಡ್ತೀರಾ, ಒಬ್ಬರೊಬ್ಬರು ಕಾಳು ಎಳ್ಕೊಂಡು ಇದು ಮಾಡಿಕೊಂಡು. ಬಟ್ ಅದೇ ಇದಕ್ಕೆ ನಾನು ಏನು ಸಜೆಸ್ಟ್ ಮಾಡೋದು ಅಂದರೆ, ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಈ ಆ್ಯಕ್ಟಿವಿಟೀಸಿಗೆ ಮಾತ್ರ ಹೋಗಬೇಡಿ, ಬೇಗ ಟಯರ್ಡಾಗಿ ಹೋಗ್ಬಿಡುತ್ತೆ. ಮತ್ತು ಇನ್ನೊಂದೇನೆಂದರೆ, ನನಗೆ ಸ್ವಲ್ಪ ಹುಷಾರು ಇರಲಿಲ್ಲ, ಸೊ ಹಾಗಾಗಿ ಆಲ್ರೆಡಿ ಟಯರ್ಡ್ ಆಗಿದೆ. ನನಗೆ ಬೇಗ ಈ ಆ್ಯಕ್ಟಿವಿಟಿನ ಮುಗಿಸ್ದೆ. ಬಟ್ ಇನ್ ಕೇಸ್ ನೀವು ಹೋಗ್ತಾ ಇದ್ದರೆ ಸ್ವಲ್ಪ ಟೈಮ್ ಜಾಸ್ತಿ ಸ್ಪೆಂಡ್ ಮಾಡಿ ಅಂತ ಹೇಳ್ತೀನಿ. ತಿನ್ನೋಕ್ಕಿಂತ ಮುಂಚೆ ಮಾಡಬೇಕಿತ್ತು.
ಅಷ್ಟೇ ನಮ್ದು. ಅಷ್ಟೇ.